ಮಿಸ್ಟರ್ ಪಟೇಲ್, ನೀವು ಮೊದಲೇ ಹೇಳಬೇಕಿತ್ತು. ನೀವು ನನಗೆ ಮೊದಲೇ ತಿಳಿಸಿದ್ರೆ. ಹಾ ಸರಿ, ಒಂದು ಕೆಲಸ ಮಾಡೋಣ. ನನ್ನ ಕ್ಯಾಬಿನಿಗೆ ಬನ್ನಿ, ಅಲ್ಲಿ ಕುತ್ಕೊಂಡು ಮಾತಾಡೋಣ. ಮಿಸ್ಟರ್ ಪಟೇಲ್, ನೀವು ಮೊದಲೇ ಹೇಳಬೇಕಿತ್ತು. ನೀವು ನನಗೆ ಮೊದಲೇ ತಿಳಿಸಿದ್ರೆ. ಹಾ ಸರಿ, ಒಂದು ಕೆಲಸ ಮಾಡೋಣ. ನನ್ನ ಕ್ಯಾಬಿನಿಗೆ ಬನ್ನಿ, ಅಲ್ಲಿ ಕುತ್ಕೊಂಡು ಮಾತಾಡೋಣ. ಮಿಸ್ಟರ್ ಆನಂದ್, ಮಾತಾಡೋದಕ್ಕೆ ಏನೂ ಇಲ್ಲ. ನಿಮ್ಮ ಕಂಪನಿ ಹೆಸರಲ್ಲಿ ಅಕ್ರಮ ವ್ಯವಹಾರಗಳು ಎಲ್ಲ ಗೊತ್ತಿದೆ. ತಗೊಳ್ಳಿ. ಇದನ್ನು ಹೇಳ್ತಾ ಗೌತಮ್ ಒಂದು ಪತ್ರವನ್ನ ಅವನ ಕೈಗೆ ಕೊಟ್ಟ. ಅದರಲ್ಲಿ ಈ ಕಂಪನಿಯ ಹೊಸ ಮಾಲೀಕ ಈಗ ಗೌತಮ್ ಎಂಬುದು ಸ್ಪಷ್ಟವಾಗಿ ಉಲ್ಲೇಖವಾಗಿತ್ತು. ಪಟೇಲ್ ಅವರೇ, ಮಿಸ್ಟರ್ ಭಾರ್ಗವ್ ಕುಲಕರ್ಣಿ, ಒಳಗ್ ಬನ್ನಿ. ಕ್ಯಾಬಿನ್ ಒಳಗೆ ಕಾಲಿಟ್ಟ ತಕ್ಷಣ ಗೌತಮ್ ತನ್ನ ಗಡಿಯಾರ ನೋಡಿದ. ಸಮಯ ಜಾರುತ್ತಲೇ ಇತ್ತು. ಅನ್ವಿತಾ ಮತ್ತು ಅವಳ ಕುಟುಂಬದ ಬಗ್ಗೆ ಅವನ ಚಿಂತೆ ಇನ್ನಷ್ಟು ಹೆಚ್ಚುತ್ತಿತ್ತು.